ಸುಮ್ಮನೆ ಮಾಡಿರಿ, ನಷ್ಟ ಮಾಡಿರಿ ನೀವು ಕ್ಯಾರಿಕಿ ಈ ಒಂದು ಹೂವಿನ ಹೆಸರು ನಿತ್ಯ ಪುಷ್ಪ ಅಂತ ಹೇಳಿ. ನೋಡಿ ನಿತ್ಯ ಪುಷ್ಪ ಹೂವು ಹೇಗಿದೆ, ಸೋ ನೈಸ್, ಸೋ ಬ್ಯೂಟಿಫುಲ್. ಬೀಜ ಹಾಕಿ ಈ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಫ್ಲವರು. ಇದರ ಹೆಸರು ಜಿನಿಯಾ ಅಂತ ಹೇಳಿ. ಇದು ಹೂವಿನ ಹೆಸರು ಹಾಕಿಲ್ಲ ಇಲ್ಲಿ, ಹೂವಿನ ಹೆಸರು ಮಿಸ್ ಆಗಿದೆ. ಸೊ ಈ ಹೂವು ಕೂಡ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಫ್ಲವರ್ಸ್. ಆಲ್ ದೀಸ್ ಫ್ಲವರ್ಸ್ ಆರ್ ರಿಯಲಿ ಸೋ ನೈಸ್ ಟು ಸಿ. ಇವತ್ತು ನಾವು ನಮ್ಮ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಇವತ್ತು ನಾವು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಬಾಗಲಕೋಟೆಯಲ್ಲಿರ್ತಕ್ಕಂತಹ ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀವಿ. ಅಂದರೆ ಮಕ್ಕಳಿಗೆ ಈ ಒಂದು ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಯಾವ ರೀತಿಯಾಗಿರುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿ ಹೇಗೆ ವಿಧ ವಿಧವಾದಂತಹ ಸಸಿಗಳನ್ನು ತಳಿಗಳನ್ನು ಬೆಳೆಯಲಾಗುತ್ತೆ ಅಂತ ಹೇಳಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಮಕ್ಕಳನ್ನು ಈ ಒಂದು ಯೂನಿವರ್ಸಿಟಿಗೆ ಕರ್ಕೊಂಡು ಬಂದಿದ್ದೀವಿ. ಈ ಒಂದು ವಿಶ್ವವಿದ್ಯಾಲಯದ ಎದುರಿಗೆ ಒಂದು ದೊಡ್ಡದಾದಂತಹ ಒಂದು ಗ್ರೌಂಡ್ ಸಿಗುತ್ತೆ ನಮಗೆ. ಈ ಒಂದು ದೊಡ್ಡ ಮೈದಾನದಲ್ಲಿ ಹಲವಾರು ರೀತಿಯ ಸಸಿಗಳನ್ನು ಗಿಡಗಳನ್ನು, ಮರಗಳನ್ನು, ವಿಧ ವಿಧವಾದಂತಹ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಇದೆಲ್ಲವೂ ಕೂಡ ಹೂವಿನ ಬೆಳೆಗಳು. ಈಗ ನೀವು ನೋಡ್ತಾ ಇರೋದು ಹೂವಿನ ಸಸಿಗಳು. ಇವುಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಈಗ ಈ ಡಿಸೆಂಬರ್ 20ಕ್ಕೆ ಕೃಷಿ ಮೇಳ ಇದೆ ಅಂತೆ. ಸೊ ಹೀಗಾಗಿ ರೈತರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ರೀತಿಯಾಗಿ ಹಲವಾರು ರೀತಿಯ ಹೂಗಳನ್ನು ಇಲ್ಲಿ ಬೆಳೆದಿದ್ದಾರೆ. ನೋಡಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತವೆ ಎಲ್ಲ ಹೂವುಗಳು. ಇದು ಡೈಸಿ ಬೆಳೆಯಂತೆ, ಒಂದು ಹೂವಿನ ಹೆಸರು. ಇದು ಕೂಡ ಡೈಜಿ ನೀಲಿ. ಸೊ ಇದು ಶೋ ಫ್ಲವರು. ಬೆಳೆ ಸಾಲ್ವಿಯಾ ಬೆಳೆ ಅಂತೆ ಇದು. ಇದ್ಯಾ ಹೂವು ರೀ ಇದು? ಇದಕ್ಕೆ ಹೆಸರು ಹಾಕಿಲ್ಲ ಅಲ್ಲಿ. ಯಾವ ಹೂವು ಇದು? ಇಲ್ರಿ, ಅಲ್ಲಿ ಬರ್ದಿಲ್ಲ. ಹಾಂ, ಚಂದ ಐತೆ ನೋಡ್ರಿ ಇದು ಹೂವು. ಬೀಜ ಹಾಕಿ ಬೆಳೆದಿದ್ದೇನ್ರಿ ಇದು? ಹೌದ್ರಾ, ನೈಸ್. ಇದು ಪೇಪರ್ ಯಾವ್ದ್ರಿ ಇದು? ಯಾವ ಪೇಪರ್ ಅಂತಾರೆ ಇದಕ್ಕೆ? ಹಾಂ 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 ಹಾಂ. ಈ ಸಸಿಗಳ ಮಧ್ಯದಲ್ಲಿ ಒಂದು ಪೇಪರ್ ಹಾಕಿದ್ದಾರೆ ನೋಡಿ. ಈ ಒಂದು ಪೇಪರ್ನ ಬಳಸೋದ್ರಿಂದ ಈ ಒಂದು ಸಸಿಗಳ ಮಧ್ಯದಲ್ಲಿ ಕಳೆ ಬರುತ್ತಲ್ಲ, ಆ ಕಳೆ ಬರೋದು ಕಮ್ಮಿ ಆಗುತ್ತೆ. ಸೊ ಕಳೆ ಬರದೇ ಇರಲಿ ಅನ್ನೋ ಉದ್ದೇಶದಿಂದ, ಅಂದರೆ ಸಸಿಗಳ ಮಧ್ಯದಲ್ಲಿ ಈ ಕಸ ಕಡ್ಡಿ ಬೆಳೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಪೇಪರನ್ನು ಹಾಕಿದ್ದಾರೆ ಎಲ್ಲ ಕಡೆ. ಈ ಒಂದು ಹೂವಿನ ಹೆಸರು ನಿತ್ಯ ಪುಷ್ಪ ಅಂತ ಹೇಳಿ. ನೋಡಿ ನಿತ್ಯ ಪುಷ್ಪ ಹೂವು ಹೇಗಿದೆ, ಸೋ ನೈಸ್, ಸೋ ಬ್ಯೂಟಿಫುಲ್. ಕ್ಯಾಲೆಂಡುಲಾ ಹೂವಿನ ಹೆಸರು ಇದು. ನೋಡಿ ಹೂವಿಗಿದೆ, ಕ್ಯಾಲೆಂಡುಲಾ ಹೂವು. ಜರಾನಿಯಂ ಹೂವು. ನೋಡಿ ಜರಾನಿಯಂ ಹೂವು ಯಾವ ರೀತಿ ಇದೆ. ಜರಾನಿಯಂನ ಬೆಳೆ ಈ ರೀತಿಯಾಗಿ ಕಾಣುತ್ತೆ ನಿಮಗೆ. ಈ ಹೂವು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಪಿಂಕ್ ಕಲರ್ ಇದೆ, ಅದರ ಪಕ್ಕದಲ್ಲೇ ರೆಡ್ ಕಲರ್ ಹೂವು ಇದೆ ನೋಡಿ ಅಲ್ಲಿ ಅದರ ಪಕ್ಕದಲ್ಲಿ. ಇದು ವೈಟ್ ಕಲರ್ ಹೂವು. ಸೊ ನೈಸ್. ಇವನ್ನೆಲ್ಲ ಬೀಜ ಹಾಕಿ ಎಲ್ಲ ಬೆಳೆದಿದ್ದೀವಿ ಎಲ್ಲ ಹೂಗಳು. ಹಾಂ, ಒಂದಿಷ್ಟು ಅಗಿ ಹಚ್ಚಿರಿ. ಓಕೆ. ಹಾಂ ಹಾಂ ಹಾಂ. ಹಾಂ ಹಾಂ ಹಾಂ. ಅಡ್ಡಿಲ್ಲ, ಚಲೋ ಬೆಳೆದಿರಲ್ಲ.
ಗೌರಿ ಹೂವು ಇದೆ ನೋಡಿ ಇಲ್ಲಿ, ಇದಕ್ಕೆ ಗೌರಿ ಹೂವು ಅಂತ ಕರೀತಾರಂತೆ. ಗೌರಿಶಂಕರ ಹೂವು. ಹಾಂ, ನೈಸ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಹೆಸರು ಹಾಕಿರ್ತಾಳ್ರಿ, ಇಲ್ಲೇ ಹೆಸರು ಐತಿ. ಯಾವುದಿದು, ಯಾವ ಹೂವು ಇದು? ಹಾಂ, ಜಿನಿಯಾ ಅಂತ. ಇದು ಜಿನಿಯಾ ಹೂವು. ಬೀಜ ಹಾಕಿ ಈ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಫ್ಲವರು. ಇದರ ಹೆಸರು ಜಿನಿಯಾ ಅಂತ ಹೇಳಿ. ಜಿನಿಯಾ ಹೂಗಳನ್ನು ನೋಡ್ತಾ ಇದ್ದೀರಾ ನೀವೀಗ. ಈ ಒಂದು ವಿಜ್ಞಾನ ಕೇಂದ್ರಕ್ಕೆ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀವಿ. ಈ ಒಂದು ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂತಹ ಎಕ್ಸಿಬಿಷನ್ಸನ್ನು ನೋಡಬೇಕು ಅಂತಂದರೆ 2 ಅವರ್ಸ್ ಬೇಕಾಗುತ್ತೆ. ಸೊ ನಾವು ಬ್ರೀಫಾಗಿ 1 ಅವರಲ್ಲಿ ಮಕ್ಕಳಿಗೆ ಈ ಒಂದು ಸೈನ್ಸ್ ಸೆಂಟರ್ನ ತೋರಿಸ್ಕೊಂಡು ನೆಕ್ಸ್ಟ್ ನಾವು ಕೂಡಲ ಸಂಗಮಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಕೂಡಲ ಸಂಗಮಕ್ಕೆ ಹೋಗಬೇಕು, ಒಂದು ಸೈನ್ಸ್ ಸೆಂಟರ್ನ ನೋಡಿಕೊಂಡು. ಸುತ್ತ ಗ್ರಹಗಳು ಸುತ್ತುತ್ತಾ ಇರ್ತವೆ. ನಮ್ಮ ಗ್ರಹದ ಹೆಸರೇನು? ನಾವು ಯಾವ ಗ್ರಹದಲ್ಲಿದ್ದೀವಿ? ಎಲ್ಲಿದ್ದೀವಿ? ಭೂಮಿ. ಹೌದಾ? ಕರೆಕ್ಟಾ? ಹೌದಾ? ಅದೇನು ಫೋಟೋಸ್ ಇದಾವಲ್ಲ, ಇಲ್ಲಿ ಫೋಟೋಸ್ಗಳು ಕಾಣ್ತಾ ಇದ್ದಾವೆ ನಿಮ್ಗೆ. ಇಲ್ಲಿ ಹಾಂ, ಇಲ್ಲಿ ಫೋಟೋಸ್ ಇದ್ದಾವೆ. ಅಲ್ಲಿ ಏನು ಗ್ರಹಗಳು ಇದಾವೆ, ಅದೇ ಗ್ರಹಗಳು ಫೋಟೋಸ್ ಇದ್ದಾವೆ. ಇಲ್ಲಿ ಏನು ಹಾಕಿರ್ತಾರೆ? ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಹೌದಾ? ಏನು ಹಾಕಿದಾರಪ್ಪ ಅಂದರೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿಗಳನ್ನು ಇಲ್ಲಿ ಬರೆದು ಹಾಕಿರ್ತಾರೆ. ಫ್ಯಾಕ್ಟ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಏನು ಮಾಹಿತಿಗಳು ಇರ್ತಾವಲ್ಲ ಅವನ್ನ ಇಲ್ಲಿ ಬರೆದು ಹಾಕಿರೋದು. ನಾನು ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಪ್ಪ ಅಂದರೆ ಇವು ಬಂದಿರೋದು ಹೈದರಾಬಾದಿಂದ, ಹಾಗಾಗಿ ಇವು ಕನ್ನಡದಲ್ಲಿ ಬರೆಯೋಕ್ಕಾಗಿಲ್ಲ. ಇನ್ ಫ್ಯೂಚರ್ ನೀವೇನಾದರೂ ಬಂದರೆ ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತವೆ. ಅರ್ಥ ಆಯ್ತಾ? ಹೌದಾ? ಯಾರನ್ನ ಇಂಗ್ಲೀಷ್ ಓದ್ಬೋದಾ ರೀ? ಮೊಬೈಲ್ನಲ್ಲಿ ಮಾತಾಡ್ತೀರಿ? ಹೌದಾ? ಮೊಬೈಲ್ನಲ್ಲಿ ಇವಾಗ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ ನನ್ನ ಮೊಬೈಲ್ ಟು ಮೊಬೈಲ್ ಹೋಗ್ಬಿಡುತ್ತೆ ಅವ್ರಿಗೆ ಕನೆಕ್ಷನ್ನು? ಇಲ್ವಲ್ಲ. ಫಸ್ಟ್ ನಾನು ಕಾಲ್ ಮಾಡಿದಾಗ ನನ್ನ ಸಮೀಪ ಇದ್ದಂಥ ಟವರಿಗೆ ಕನೆಕ್ಷನ್ ಹೋಗುತ್ತೆ. ಆ ಟವರ್ನಿಂದ ಈ ನನ್ನ ಕೃತಕ ಉಪಗ್ರಹಗಳಿಗೆ ಹೋಗುತ್ತೆ. ಆ ಕೃತಕ ಉಪಗ್ರಹದಿಂದ ಮತ್ತೆ ಅವರ ಸಮೀಪ ಇರುವಂಥ ಟವರಿಗೆ ಹೋಗಿ ಆಮೇಲೆ ಅವ್ರ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಈ ರೀತಿ ನಿಮ್ಮ ಕೃತಕ ಉಪಗ್ರಹ ಕೆಲಸ ಮಾಡುತ್ತೆ. ಇದು ರೈಲ್ ಹಳಿ ಥರ ಕಾಣಿಸ್ತದೆ ನಿಮಗೆ? ಅಲ್ಲಲ್ಲಿ ಕರ್ವಿಂಗ್ ಇದೆ. ಇದೇ ರೀತಿ ರೈಲ್ ಹಳಿ ಒಳಗೂ ಅಲ್ಲಲ್ಲಿ ಕರ್ವಿಂಗ್ ಇರುತ್ತೆ. ಹೌದಾ? ಈಗ ಏನು ನೋಡೋದಪ್ಪ ಅಂದರೆ ರೈಲು ಹಳಿಗಳ ಮೇಲೆ ರೈಲು ಗಾಲಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಬೇರೆ 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 ಶೇಪ್ನಲ್ಲಿದ್ದಾವೆ, ಬೇರೆ ಬೇರೆ ಆಕೃತಿ ಒಳಗಿದ್ದಾವೆ. ಹೌದಾ? ಒಂದು ಬಿಟ್ಟರೆ ಒಂದೊಂಗಿಲ್ಲ. ಹೌದು? ಆ ಬೇರೆ ಬೇರೆ ಆಕೃತಿಗಳು ನಾವು ಗಾಲಿಗಳಂತ ಭಾಷಿಸೋಣ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ, ಇದೊಂದು ಗಾಲಿ ಆದರೆ ಇದೊಂದು ಗಾಲಿ ಅಂತ ನಾವು ಊಹಿಸೋಣ ಇಲ್ಲಿ. ಹೌದಾ? ಇವಾಗ ಏನು ಮಾಡ್ತೀನಿ, ನಾನು ಆ ರೈಲು ಹಳಿ ಮೇಲೆ ಈ ಗಾಲಿನ ಬಿಡ್ತೀನಿ. ಯಾವ ರೈಲು ಹಳಿ, ಯಾವ ಗಾಲಿ ಈ ರೈಲು ಹಳಿ ಮೇಲೆ ಹೋಗಿ ಆ ಎಂಡನ್ನು ರೀಚ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊಳ್ಳೋದು. ಫಸ್ಟ್ ಒಂದು ಟ್ರೈ ಮಾಡುವ. ಹಾಂ, ಇಲ್ಲಿ ನೋಡಿ, ಹೋಯ್ತಾ? ಇದು ನೋಡುವ. ಕರ್ವಿಂಗ್ ಬಂದ ತಕ್ಷಣ ಡ್ರಾಪ್ ಆಗ್ತೈತೆ. ಹೌದಾ? ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಇದನ್ನು ನೋಡುವ. ರೀಚ್ ಆಯ್ತಾ? ಕರ್ವಿಂಗ್ ಬಂದ ತಕ್ಷಣ ಡ್ರಾಪ್ ಆಗ್ತಾ ಇದೆ. ಇಲ್ಲಿ ನೋಡಿ, ಬಿಡಮ್ಮ. ಹೆಚ್ಚಾಯ್ತು, ತೊಗೊಂಬನ್ನಿ ಅದನ್ನು, ಮಿಕ್ಕಿದೆಲ್ಲ ತೊಗೊಂಬನ್ನಿ. ಇಲ್ಲಿ ತೊಳಿ, ಯಾವುದೂ ರೀಚ್ ಆಗಲಿಲ್ಲ, ಬರೀ ಈ ಆಕೃತಿ ಮಾತ್ರ ಹೋಗಿ ರೀಚ್ ಆಯಿತು. ಹಿಂದೆ ನಿಂತ್ಕೊಂಡ್ರೆ ಎಲ್ಲರೂ ಕಾಣಿಸುತ್ತೆ, ಸುಮ್ಮನೆ ಮೈಮೇಲೆ ಬಿಡಬೇಡ್ರಿ. ಈ ರೀತಿಯಾದಂಥ ಆಕೃತಿ ಮಾತ್ರ ಅಲ್ಲಿ ಹೋಗಿ ರೀಚ್ ಆಯಿತು. ಕೋನಾಕೃತಿ ಇದೆ, ಇದು ಮೇಲ್ಗಡೆ ಪಾಸ್ ತಗೊಂಡು ಮಾತ್ರ ನೋಡಿ, ಕೋನಾಕೃತಿ ಒಳಗಿದೆ. ಇದೊಂದು ಕೋನಾಕೃತಿ, 2 ಕೋನಾಕೃತಿಗಳನ್ನು ಮಿಕ್ಸ್ ಮಾಡಿರುವಂಥ ಒಂದು ಶೇಪ್, ಇದು ಒಂದು ಆಕೃತಿ. ಹೌದಾ? ಈ ರೀತಿಯಾದಂಥ ಆಕೃತಿಗಳು ಏನು ಮಾಡ್ತಾವಪ್ಪ ಅಂದರೆ, ನಿಮ್ಮ ಮೆಕ್ಯಾನಿಕಲ್ ಡ್ಯೂಯೇಷನ್ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದೇನು ಅಂಕುಡಂಕಲ್ಲಿ ತನ್ನ ಬ್ಯಾಲೆನ್ಸನ್ನು ಕಳ್ಕೊಂಡಿರುತ್ತಲ್ಲ, ಇದು
ಇದರ ಬ್ಯಾಲೆನ್ಸನ್ನು ತನ್ನಂತಾನೇ ಸರಿಪಡಿಸ್ಕೊಳ್ಳೋಂಥ ಶಕ್ತಿ ಈ ಆಕೃತಿಗಿರುತ್ತೆ. ಅರ್ಥ ಆಗ್ತೈತೆ ನಿಮಗೆ? ಇನ್ನೊಂದು ಸತಿ ಬಿಡ್ತೀನಿ. ಕರ್ವಿಂಗ್ಸ್ನಲ್ಲಿ ಮಾತ್ರ ಇದನ್ನು ಜಾಸ್ತಿ ಅಬ್ಸರ್ವ್ ಮಾಡಿ. ಕರ್ವಿಂಗ್ಕಿನ ಮುಂಚೆ ಈ ಏರಿಯಾ ಇರುತ್ತಲ್ಲ, ಅಲ್ಲಿ ಮಾತ್ರ ಜಾಸ್ತಿ ಅಬ್ಸರ್ವ್ ಮಾಡ್ತಾಯಿರಿ. ಇದನ್ನು ನೋಡ್ತಾರೆ ಎಲ್ಲರೂ. ಇಲ್ಲಿ ನೋಡಿ, ಕರ್ವಿಂಗ್ಸ್ಕಿನ ಫಸ್ಟ್ ನೋಡ್ತಾಳ್ರಿ ಅದನ್ನು. ಕರ್ವಿಂಗ್ಕಿನ ಫಸ್ಟು ಸ್ವಲ್ಪ ಪೋರ್ಷನ್ ಅಥವಾ ಆ ಕಡೆ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಈ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ಕರ್ವಿಂಗ್ ಮುಗಿದ ತಕ್ಷಣ ತನ್ನಂತಾನೆ ಅದು ಸರಿಪಡಿಸ್ಕೊಂಡು ಮುಂದೆ ಹೋಗುತ್ತೆ. ಅರ್ಥ ಆಗ್ತೈತಿ? ಸೊ ಆ ರೀತಿಯಾದಂಥ ಆಕೃತಿಗಳು ತನ್ನಂತಾನೆ ಸರಿಪಡಿಸ್ಕೊಳ್ಳುವಂಥ ಹೋಗುವಂಥ ಕೆಪಾಸಿಟಿಗಳು ಆ ಆಕೃತಿಗೆ ಇರುತ್ತೆ ಅನ್ನೋ ರೀತಿ ತೊಗೊಂಬರಮ್ಮ ಅದನ್ನು. ಸೊ ಅದೇ ಕಾರಣಕ್ಕಾಗಿ ನಿಮ್ಮ ರೈಲು ಗಾಡಿಗಳನ್ನ ನೋಡಿದ್ದೀರಿ ನೀವು, ರೈಲ್ ವೀಲ್ನ ಸೈಡಿಂದ ನೋಡಿದ್ದೀರಿ, ರೌಂಡ್ ಕಾಣಿಸುತ್ತೆ, ಹೌದಾ? ನೆಕ್ಸ್ಟ್ ಟೈಮ್ ಯಾವಾಗ ಸ್ಟೇಷನ್ಗೆ ಹೋಗ್ತಿರಲ್ಲ, ಮೇಲ್ ನಿಂತು ಕರೆಕ್ಟ್ ಮುಂದ್ಗಡೆ ವೀಲ್ನ ಅಬ್ಸರ್ವ್ ಮಾಡಿ. ಅರ್ಧ ಗಾಲಿ ಈ ರೀತಿ ಇದ್ದರೆ ಅರ್ಧ ಗಾಲಿ ಈ ರೀತಿ ಶೇಪ್ ಮಾಡಿರ್ತಾರೆ ಅವರು, ಹೌದಾ? ಆ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ರೀತಿ ಕರ್ವಿಂಗ್ಸ್ಗಳು ಅಲ್ಲಲ್ಲಿ ಇರ್ತಾವಲ್ಲ, ತನ್ನಂತಾನೇ ಹಳಿ ಮೇಲೆ ಸರಿಪಡಿಸ್ಕೊಂಡು ಹಳಿ ಬಿಟ್ಟು ಕೆಳಗಿಳಿಯೋ ರೀತಿ ಅದು ನೋಡ್ಕೊಳ್ಳುತ್ತೆ ಅನ್ನೋ ರೀತಿ. ಅರ್ಥ ಆಯಿತು? ಇಲ್ಲಿ ನನ್ನ ಎಷ್ಟು ಪ್ರತಿಬಿಂಬಗಳು ಬೀಳ್ತಾ ಇದನ್ನೋ ನೀವು ಅಬ್ಸರ್ವ್ ಮಾಡಬೇಕು. ಹಾಂ, ಇವಾಗ ಎಷ್ಟು ಪ್ರತಿಬಿಂಬಗಳು ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ 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 ಮಾತ್ರ ನೋಡಬೇಕು, 2. ಇವಾಗ ಎಷ್ಟು ಕಾಣ್ತಾ ಇದೆ? ಈ ಕಡೆ ಮಾತ್ರ ಹೇಳಬೇಕು, ಇವರಿಬ್ರು ಅಷ್ಟೇ. ನಿಮ್ಮ ಬೇಕಿದ್ರೆ ಸುಮ್ಮನೆ ಇರಬೇಕು. ಇವಾಗ ಹೌದಾ? ಹೆಚ್ಚಿಗೆ ಆಗ್ತಾ ಹೋಗ್ತೈತೆ, ಹೌದಾ? ನೀವು ಬನ್ನಿ ಮೇಡಮ್, ನಿಂತ್ಕೊಳ್ಳಿ. ಎಷ್ಟೇ ನಿಂತ್ಕೊ. ಏನು ಎಷ್ಟಿದಾವೆ ನೀನು ಪ್ರತಿಬಿಂಬ? ಬನ್ನಿ ಹೊರಗಡೆ, ನೀವು ಬನ್ನಿ. ಇಲ್ಲಿ ನಿಂತ್ಕೊಳ್ಳಿ ಸುಮ್ಮನೆ. ಹೊಳ್ಳಿ ಈ ಕಡೆ ಎಷ್ಟಿದ್ದಾವೆ? 5. ಇದು ಬಾಲ್ ಕಾಣ್ತೈತೆ, ಇಲ್ಲಿ ಕೆಳಗಡೆ ಬಾಲ್ ಕಾಣ್ತೈತೆ ನಿಮಗೆ. ಇವಾಗ ಬಾಲ್ನ ನಾನು ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸರ್ ಈ ಕಡೆ ಬಂದುಬಿಡಿ ಸರ್, ಅವ್ರಿಗೆ ಸ್ಟೂಡೆಂಟಿಗೆ ಕೇಳ್ಕೊಂಬಿಡಿ. ಮೇಡಮ್ ನೀವು ಈ ಕಡೆ ಬಂದುಬಿಡಿ, ಬಂದುಬಿಡಿ. ಈ ಬಾಲ್ನ ನಾನು ಮೇಲೆ ಎತ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಅಂಶ ನಾನು ಮಾಡ್ತಾ ಇದ್ದೀನಿ ಇಲ್ಲಿ, ಹೇಳಿದ್ನ, ಹೌದಾ? ರೈಟ್. ಬಾಲ್ನ ನಾನು ಕೆಳಗಡೆಯಿಂದ ಮೇಲ್ಗಡೆ ಒಯ್ದೆ, ಹೌದಾ? ಮಾಡುವಂಥ ಕೆಲಸ ಕವರ್ ಆಯಿತು. ಮೊದಲನೇ ಅಂಶ ಕವರ್ ಆಯಿತು. ಎರಡನೇ ಅಂಶ ಹೇಳಿದೆ. ಎರಡನೇ ಅಂಶ ಯಾವುದು? ಸಂಭಾವ್ಯ ಶಕ್ತಿ. ಕರೆಕ್ಟ್. ಕೆಲಸ ಮಾಡ್ತೀವಿ ತಾನು, ಶಕ್ತಿ ಅಲ್ಲ ಮೇಡಮ್, ಸ್ನಾಯು ಶಕ್ತಿ ಅಂತ ಬಳಸ್ತೀವಲ್ಲ.